ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ರುಕ್ಮಿಣಿ, ಬೆಂಗಳೂರಿನಿಂದ. ಇವಾಗ ನಾನು ನಿಮಗೆ ಮಿಷಿನ್ ವರ್ಕ್ ಬಗ್ಗೆ ನನಗೊಂದು ಕಾಮೆಂಟ್ ಬಂದಿತ್ತು. ಕಾಮೆಂಟ್ ಏನಪ್ಪ ಅಂದರೆ, ಮಿಷಿನ್ ವರ್ಕುದು 550E ಮತ್ತು 450E ಇದು ಡೀಟೇಲ್ಸ್ ಕೊಡಿ, ಹೇಳ್ಕೊಡಿ ನನಗೆ, ಫ್ರೇಮ್ ಫಿಟ್ಟಿಂಗು ಅವೆಲ್ಲ ಹೇಳಿ ಅಂತಂದು ಕಾಮೆಂಟ್ ಬಂದಿತ್ತು. ಅದೇ ಕಾಮೆಂಟಿಗೆ ನಾನು ಇವಾಗ ಆನ್ಸರ್ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆನೇ ವೀಡಿಯೋ ಮಾಡಿದ್ದೀನಿ. ಫುಲ್ ಡೀಟೇಲ್ಸ್ ಇದರಲ್ಲಿದೆ. ಲಾಸ್ಟ್ವರೆಗೂ ವೀಡಿಯೋ ನೋಡಿ. ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ನಿಮ್ಗೆ ಡೀಟೇಲ್ಸ್ ಬೇಕಾದರೆ ಲಾಸ್ಟ್ವರೆಗೂ ನೋಡಲೇಬೇಕಾಗುತ್ತೆ. ಇವಾಗ ನಾನು ನೋಡಿ ಮಿಷಿನ್ ಬಗ್ಗೆ ಹೇಳ್ತಾ ಇದ್ದೀನಿ. ಮಿಷಿನಲ್ಲಿ ನಾನು ಒಂದು ಸ್ಮಾಲ್ ಡಿಸೈನ್ ಹಾಕ್ತಾಯಿದ್ದೀನಿ. ಸ್ಮಾಲ್ ಅಂದ್ರೂ ಲೆಂತು ನನಗೆ 9.5 ಬರುತ್ತೆ, ಮತ್ತು ವಿಡ್ತ್ ಬಂದುಬಿಟ್ಟು ಮಿಡಲಲ್ಲಿ ಮಧ್ಯದಲ್ಲಿ 6.5 ಅಂದರೆ 6.5, ಉದ್ದ ಬಂದುಬಿಟ್ಟು 9.5 ಈ ಥರ ಬರುತ್ತೆ. ಇದು 450E ಇದೇ 550Eನಲ್ಲಿ ಉದ್ದ 10 ಇಂಚ್ ಬರುತ್ತೆ, ವಿಡ್ತ್ನಲ್ಲಿ 6.5 ಬರುತ್ತೆ. 6.5 ಪೌನೆ 7 ಅಂದರೆ ಒಂದು 7 ಇಂಚ್ ಅಂದ್ಕೊಳ್ಳಿ, ಸ್ವಲ್ಪ ಚಿಕ್ಕ ಡಿಸೈನ್ ಆದರೆ. ಅದು 2 ಸೈಡ್ ಹಾಕ್ಬೇಕಾದ್ರೆ ಈ ಥರ ಬರುತ್ತೆ. ಒಂದು ಸೈಡ್ ತೊಗೋಬೇಕಾದ್ರೆ 10 ಇಂಚು ಉದ್ದ ಬರುತ್ತೆ. ಎಷ್ಟು ಬೇಕಾದರೂ ಉದ್ದ ಮಾಡ್ಕೋಬೋದು. 550 450ಗೆ ದೊಡ್ಡದು ತುಂಬ ವ್ಯತ್ಯಾಸ ಅಂತೂ ಏನಿಲ್ಲ, ಒಂದು ಅರ್ಧ ಇಂಚು ವ್ಯತ್ಯಾಸ ಇದೆ. ಇದಕ್ಕೆ 1 ಇಂಚ್ ಅಂದ್ಕೊಳ್ಳಿ. ಇದು ಫ್ರೇಮ್ ಸೈಜ್ ಸ್ವಲ್ಪ ಚಿಕ್ಕದಿದೆ, ಅದು ಫ್ರೇಮ್ ಸೈಜ್ ಸ್ವಲ್ಪ ದೊಡ್ಡದು ಬರುತ್ತೆ. 1 ಇಂಚ್ ಎಕ್ಸ್ಟ್ರಾ ಅಷ್ಟೇ ಆ ಫ್ರೇಮ್ಗೆ 550E. ಇವಾಗ 450E ಕೂಡ ಇಲ್ಲ, ಇವಾಗ ಮಾರ್ಕೆಟಲ್ಲಿಲ್ಲ, ಬರೋದೇ 550E ಬರ್ತಾಯಿದೆ. ಸೊ ನೀವು ತೊಗೋಬೇಕಾದ್ರೂ 550E ತೊಗೋಬೋದು. ಇವಾಗ ಬ್ಲೌಸ್ ಮಾರ್ಕಿಂಗ್ ಹಾಕ್ತಾಯಿದ್ದೀನಿ ನಾನು. ಬ್ಯಾಕ್ ಸೈಡ್ ಲೆಂತ್ ಎಷ್ಟಿದೆಯೋ ಲೆಂತ್ ತೊಗೋಬೇಕು. ಲೆಂತ್ ತೊಗೊಂಡ್ಬಿಟ್ಟು ಪ್ರಾಪರಾಗಿ ಎಷ್ಟಿದೆ ಅಂದರೆ ಕೆಳಗಡೆ ಒಂದು 1/2 ಇಂಚು 1 ಇಂಚು ಸ್ಟಿಚಿಂಗ್ ಸಲುವಾಗಿ ಬಿಡ್ತೀವಲ್ಲ, ಆ ಥರ ಬಿಟ್ಬಿಟ್ಟು ಮಿಕ್ಕಿದ್ದು ನಾವು ಮಾರ್ಕಿಂಗ್ ಹಾಕ್ಬೇಕು. ಲೆಂತ್ ತೊಗೊಂಡಾದ್ಮೇಲೆ ಬ್ಯಾಕ್ ಲೆಂತ್ ಆದಮೇಲೆ ಒಂದು ಮಾರ್ಕಿಂಗ್ ಹಾಕೋತೀವಲ್ಲ, ಅದು ಯಾವುದಕ್ಕೆ ಸ್ಟಿಚಿಂಗ್ ಸಲುವಾಗಿ. ಆಮೇಲೆ ಬ್ಯಾಕ್ ನೆಕ್ ಇದೆಯೋಲ್ಲ ಮಧ್ಯದಲ್ಲಿ ಮಿಡಲಲ್ಲಿ, ಅದ್ರ ಮೇಲೆ ಅದು ಎಷ್ಟಿದೆಯೋ ಅಷ್ಟೇ ಇಟ್ಕೋಬೇಕು, ಹೆಚ್ಚಿಗೆ ಇಟ್ಕೋಬಾರ್ದು. ಯಾಕಂದರೆ ನಿಮ್ಗೆ ಅಷ್ಟೇ ಬೇಕಾದ್ರೆ ಅಷ್ಟು ಇಟ್ಕೋಬೇಕು. ಸ್ವಲ್ಪ ಡೀಪ್ ಇನ್ನೂ ನೆಕ್ಕು ಡೀಪ್ ಮಾಡ್ಕೋಬೇಕಾದ್ರೆ ಡೀಪ್ ಮಾಡ್ಕೋಬೋದು. ಇದು ಸ್ಮಾಲ್ ನೆಕ್ ಆಗಿತ್ತು, ಸೊ ನಾನು ಒಂದೇ ಅದರಲ್ಲೇ ಫ್ರೇಮಲ್ಲೇ ಹಾಕ್ತಾಯಿದ್ದೀನಿ. ಬ್ಯಾಕ್ ನೆಕ್ ಮಾರ್ಕಿಂಗ್ ಆ ಥರ ಹಾಕ್ಕೊಂಡ್ಬಿಟ್ಟು ಈಗ ಫ್ರಂಟ್ ನೆಕ್ ತೊಗೊತಾ ಇದ್ದೀನಿ. ಫ್ರಂಟ್ ನೆಕ್ಕು ಒಂದು ಎಷ್ಟಿದೆಯೋ ಅಷ್ಟು ನೋಡಿಕೊಂಡು 7 ಇದ್ದರೆ 7, 8 ಇದ್ದರೆ 8 ಆ ಥರ ಎಷ್ಟಿದ್ರೆ ಅಷ್ಟು ಮಾರ್ಕಿಂಗ್ ನಾವು ತೊಗೋಬೇಕು. ಅಷ್ಟು ಮಾರ್ಕಿಂಗ್ ಒಂದು ಗುರ್ತಿಟ್ಕೋಬೇಕು. ನಮಗೂ ಒಂದು ಮಾರ್ಕಿಂಗ್ ಜಾಗ ತೊಗೊಂಡು ಕ್ಲಾತ್ ಮೇಲೆ ನಮ್ಗೆ ಇಷ್ಟು ಆಗುತ್ತೆ ಮಾರ್ಕಿಂಗ್ ಅಂತ ಅಷ್ಟು ಮಾರ್ಕಿಂಗ್ ಇಟ್ಕೊಂಡ್ರೆ ಅದ್ರ ಮೇಲೆ ಫ್ರೇಮು ನಾವು ಕರೆಕ್ಟಾಗಿ ಸೆಟ್ ಮಾಡಿ ವರ್ಕ್ ಹಾಕೋಬೋದು. ನನಗೆ ಎಷ್ಟು ಬಂದಿತ್ತೋ ಅಷ್ಟು ಮಾರ್ಕಿಂಗ್ ನಾನು ಹಾಕ್ತಾಯಿದ್ದೀನಿ. ಮಿಷಿನ್ ತೊಗೊಂಡಾದ್ಮೇಲೆ ಆಟೋಮೆಟಿಕ್ಕಾಗಿ ಇವೆಲ್ಲ ಅವ್ರು ಹೇಳ್ಕೊಡ್ತಾರೆ, ಬಟ್ ನನಗೂ ಗೊತ್ತಿದ್ದಲ್ಲಿ ನಾನು ಹೇಳ್ತಾಯಿದ್ದೀನಿ. ಈ ಥರ ಸ್ಲೀವ್ಸ್ ಈಗ ಫ್ರಂಟ್ ನೆಕ್ ಆದಮೇಲೆ ಸ್ಲೀವ್ಸ್ ಕೂಡ ಅದೇ ಥರ ಫೋಲ್ಡ್ ಮಾಡಬೇಕು. ಕ್ಲಾತನ್ನ 4 ಫೋಲ್ಡಾಗಿ ಮಾಡಿಬಿಟ್ಟು ನೋಡಿರಿ, ಈ ಥರ ನಾವು ಸ್ಟಿಚಿಂಗ್ ಸಲುವಾಗಿ ಮಾರ್ಕಿಂಗ್ ಹಾಕೋಬೇಕು. ಇದ್ರ ಕೂಡ ಒಂದು ಅರ್ಧ ಇಂಚು ಬಿಟ್ಕೊಂಡು ಮಿಕ್ಕಿದ್ದು ಮತ್ತು ಸ್ಲೀವ್ಸ್ ಏನಿದೆಯಲ್ಲ ಸ್ಲೀವ್ಸ್ ಇಟ್ಕೊಂಡು ರೈಟ್ ಸೈಡ್ ಸ್ಲೀವ್ಸೇ ಇಟ್ಕೋಬೇಕು. ಅದ್ರ ಮೇಲೆ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನಿಮಗೆ. ಅದು ಎಷ್ಟಿದೆಯೋ ಅದು ಉದ್ದ ನೋಡ್ಕೊಂಡು ಅದ್ರ ಒಂದು ಮಧ್ಯದಲ್ಲಿ ಒಂದು ಮಾರ್ಕಿಂಗ್ ಇಟ್ಕೊಂಡ್ರೆ ಆ ಮಾರ್ಕಿಂಗ್ಗೆ ಪ್ರಕಾರ ನಾವು ಫ್ರೇಮ್ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಇದಕ್ಕೂ ಕೂಡ ನೋಡಿರಿ, ಇದನ್ನು ಈ ಥರ ಮಾರ್ಕಿಂಗ್ ಒಂದು ಲೈನ್ ಮಾರ್ಕಿಂಗ್ ಇಟ್ಕೊಂಡ್ರೆ ಅದ್ರ ಮಾರ್ಕಿಂಗ್ ಪ್ರಕಾರನೇ 2 ಸೈಡನ್ನ ಅದೇ ಥರನೇ ಮಾಡ್ಕೋಬೇಕು. ಮಾರ್ಕಿಂಗ್ ಹಾಕಿಟ್ಕೊಂಡ್ರೆ ಅದನ್ನ ಫ್ರೇಮ್ಗೆ ಅದೇ ಥರ ಫಿಟ್ ಮಾಡಿಕೊಂಡ್ರೆ ನಾವು ಮಿಡಲಾಗಿ ವರ್ಕ್ ಮಾಡೋಕ್ಕೂ ನಮ್ಗೆ ಅನುಕೂಲ ಆಗುತ್ತೆ. ಇವಾಗ ಫ್ರೇಮ್ ತೊಗೊಂಡ್ಬಿಟ್ಟು ಈ ಪೇಪರ್ ಕ್ಯಾನ್ವಸ್ ಸಿಗುತ್ತೆ. ಇದು ಸಲಗಣೆ ಇದ್ರ ಅಂದರೆ ಮಿಷಿನ್ ವರ್ಕ್ ಪರ್ಪಸ್ ಸಿಗುತ್ತೆ ಇದು ಪೇಪರ್ ಕ್ಯಾನ್ವಸ್ಸು. ಇದು ನಾವು ನೆಕ್ಗುಗಳ್ಗೆ ಹಾಕೋ ಕ್ಯಾನ್ವಸ್ ಅಲ್ಲ, ಇದು ಓನ್ಲಿ ವರ್ಕ್ ಹಾಕೋ ಕ್ಯಾನ್ವಸ್ ಮಾತ್ರನೇ. ಇದು ತೊಗೊಂಬರ್ಬೇಕು. ಒಂದು ರೋಲ್ ಸಿಗುತ್ತೆ ದೊಡ್ಡದು, ಇದು ಅದು ರೋಲ್ ತಂದ್ಕೊಂಡು ಇಟ್ಕೋಬೇಕು ಒಂದೇ ಸರ್ತಿ. ಅದರಲ್ಲಿ ಸ್ವಲ್ಪ ನಾನು ಚಿಕ್ಕ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡ ರೋಲ್ ಸಿಗುತ್ತೆ, ಒಂದು 3-4 ಫೀಟ್ ಇರುತ್ತೆ ರೋಲ್, ಅದು ಅಂಥ ರೋಲ್ ಸಿಗುತ್ತೆ. ಅದು ಆ ಕ್ಲಿಪ್ ಅನ್ನೋದು ರೈಟ್ ಸೈಡೇ ಇಟ್ಕೋಬೇಕು. ಆಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡಿದ್ನಲ್ಲ, ಸೊ ಅದಕ್ಕೆ ಡಬಲ್ ಹಾಕ್ತಾಯಿದ್ದೀನಿ. ಸಿಂಗಲ್ ಕೂಡ ಹಾಕ್ಬೋದು. ಕ್ಲಾತ್ ತೆಳುವಿತ್ತಪ್ಪ ಅಂದರೆ ಡಬಲ್ ಹಾಕ್ಬೇಕು, ದಪ್ಪ ಇದ್ದರೆ ಸಿಂಗಲ್ ಹಾಕ್ಬೋದು ಪೇಪರ್. ನಾವು ಸ್ವಲ್ಪ ಕ್ಲಾತು ಜಾರುತ್ತಲ್ಲ, ಸಿಲ್ಕ್ ಬ್ಲೌಸ್ ಇದು, ಸೊ ಅದಕ್ಕೆ 2 ಪೇಪರ್ ಕ್ಯಾನ್ವಸ್ 2 ಹಾಕಿದ್ದೀನಿ ನಾನು. ಹಾಕ್ಬಿಟ್ಟು ಒಂದೇ ಸರ್ತಿ ಅಂದರೆ ಚಿಕ್ಕ ನೆಕ್ಗಳೆಲ್ಲ ಒಂದೇ ಸರ್ತಿ ಮಾಡ್ಬೋದು. ಸ್ವಲ್ಪ 10.5, 11 ಆ ಥರ ನೆಕ್ಸ್ ಇರ್ತಾವಲ್ಲ, ಬ್ರಾಡ್ ಒಂದು 7, 8 ಬರುತ್ತಲ್ಲ, ಆ ಥರ ಇದು ಒಂದೇ ಫ್ರೇಮಲ್ಲೇ ಹಾಕ್ಬೇಕು. ಇದು ಟೋಟಲ್ 4 ಸರ್ತಿ ಹಾಕ್ಬೇಕು. ಬ್ಯಾಕು ಫ್ರಂಟು ಮತ್ತು 2 ಸರ್ತಿ ಸ್ಲೀವ್ಸು ಮತ್ತು ಫ್ರಂಟ್ ನೆಕ್, ಈ ಥರ 5 ಸರ್ತಿ ಹಾಕೋಬೇಕಾಗುತ್ತೆ. ಇದು ನೋಡಿರಿ, ಕರೆಕ್ಟು ಮಧ್ಯದಲ್ಲಿ ಒಂದು ಮಾರ್ಕಿಂಗ್ ಕೊಟ್ಟಿರ್ತಾರೆ. ಅದಕ್ಕೆ ನೋಡಿರಿ, ಮಿಡಿಲಲ್ಲಿ ನಾನು ಬೆರಳಿಟ್ಟಿನಲ್ಲ ಅಲ್ಲಿ ಆ ಮಾರ್ಕ್ ನೋಡಿಕೊಂಡು ಮಿಡಿಲಲ್ಲಿ ಆ ಥರ ಮಾರ್ಕ್ ಆ ಸೈಡ್ಗೂ ಇರುತ್ತೆ. ಆ ಥರ ಫ್ರೇಮ್ ಫಿಟ್ ಮಾಡ್ಕೊಂಡು ನೀಟಾಗಿ ಟೈಟಾಗಿ ಕ್ಲಾತನ್ನು ಹೇಳ್ಕೊಂಡು ಫಿಟ್ ಮಾಡ್ಕೋಬೇಕಾಗುತ್ತೆ. ಇದು ಮಿಡಿಲಲ್ಲಿ ಕರೆಕ್ಟಾಗಿ ಸೆಟ್ಟಿಂಗ್ ಇರಬೇಕು, ಇಲ್ಲಾಂದರೆ ಡಿಸೈನ್ ಹೆಚ್ಚು ಕಡಿಮೆ ಆಗುತ್ತೆ, ಕರೆಕ್ಟಾಗಿ ಬರಲ್ಲ. ಹಾಕಿದಾದ್ಮೇಲೆ ಇದು ಈ ಥರ ಫಿಟ್ ಮಾಡಿಕೊಂಡು ಇದಕ್ಕೆ ಕ್ಲಿಪ್ಸ್ ಇರ್ತವೆ, ಆ ಕ್ಲಿಪ್ ಸೆಟ್ ಮಾಡಿಕೊಂಡು ನೀಟಾಗಿ ಕ್ಲಾತನ್ನು ಎಳ್ಕೋಬೇಕು. ನೋಡಿರಿ, ಇದನ್ನು ನೀಟಾಗಿ ಒಂದು ಕಡೆ ಟೈಟ್ ಮಾಡಿ ಲೆಫ್ಟ್ ಹ್ಯಾಂಡ್ಲಿಂದ ಟೈಟ್ ಮಾಡ್ತು
ರೈಟ್ ಹ್ಯಾಂಡ್ಲಿಂದ ಎಳ್ಕೊಬೇಕಾಗುತ್ತೆ, ಮತ್ತು ರೈಟ್ ಹ್ಯಾಂಡ್ಲಿಂದ ಟೈಟ್ ಮಾಡ್ತಾ ಲೆಫ್ಟ್ ಹ್ಯಾಂಡಿಂದ ಎಳ್ಕೊಬೇಕಾಗುತ್ತೆ. ಒಂದು ಕೈ ಅದರ ಮೇಲೆ ಇಟ್ಬಿಟ್ಟು ಟೈಟಾಗಿ ಇಟ್ಕೊಂಡು ಇನ್ನೊಂದು ಕೈಲಿಂದ ನಾವು ಅದನ್ನು ಟೈಟ್ ಮಾಡಿಕೊಂಡು 4 ಕಡೆಲಿಂದ ಟೈಟ್ ಮಾಡಿ ಫಿಟ್ ಮಾಡಬೇಕಾಗುತ್ತೆ ಫ್ರೇಮ್ಗೆ. ಟೈಟ್ ಫ್ರೇಮ್ ಇದ್ದರೆ ನಮ್ಗೆ ಥ್ರೆಡ್ ಕಟ್ ಆಗೋದು ಮತ್ತು ಸ್ಟಿಚಸ್ ಇದಾಗೋದು, ಅಂದರೆ ಲೂಸ್ ಬರೋದು, ಕ್ಲಾತ್ ಎಳ್ಕೊಳ್ಳೋದು, ಇವೆಲ್ಲ ಪ್ರಾಬ್ಲಮ್ ಬರಲಾರ್ದಂಗೆ ಇರುತ್ತೆ. ಈ ಥರ ಅದಕ್ಕೆ ಲಾಕ್ ಟೈಟ್ ಮಾಡ್ಕೊಂಡು ಬಿಡಬೇಕು. ಇವಾಗ ಕ್ಲಿಪ್ಸ್ ಹಾಕ್ಬಿಡ್ತಾಯಿದ್ದೆ ನಾನು. 4 ಕಡೆನೂ ಕ್ಲಿಪ್ಸು 6 ಕ್ಲಿಪ್ಸ್ ಇರುತ್ತೆ ನೋಡಿ, ಆ ಥರ ಕ್ಲಿಪ್ಸು ಇಟ್ಕೋಬೇಕು. ಇಟ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಬೇಕು. ಮಿಷಿನ್ ಎಂಬುದು ಸ್ಟಾರ್ಟ್ ಮಾಡ್ಕೊಂಡು ಹೊಸ ಟೈಟ್ ಏನಾಕಿ ಸಿಲ್ಕ್ ಪೀಸ್ ಅಲ್ವಾ, ಸ್ವಲ್ಪ ಲೂಸ್ ಆಗುತ್ತೆ. ಸೊ ಅದನ್ನು ನಾನು ಟೈಟಾಗಿ ಎಳೆದು ಕ್ಲಿಪ್ ಹಾಕ್ತಾಯಿದ್ದೀನಿ. ಈ ಥರ ಆದಮೇಲೆ ಇದನ್ನು ಮಿಷಿನ್ಗೆ ರೈಟ್ ಸೈಡು ನಮ್ಗೆ ಕ್ಲಿಪ್ಪು ಬರುತ್ತೆ ಮಿಷಿನ್ಗೆ. ಕ್ಲಾತ್ ಎಲ್ಲ ನೀಟಾಗಿ ಕೆಳಗಡೆ ಆ ಫ್ರೇಮ್ ಕೆಳಗಡೆ ಪೀಸ್ ಹೋಗ್ಲಾರ್ದಂಗೆ ನೋಡಿಕೊಂಡು ರೈಟ್ ಸೈಡ್ ನೋಡಿ ಕ್ಲಿಪ್ಪು ಆ ಥರ ಅದಕ್ಕೆ ಇಟ್ಬಿಟ್ಟು ಕ್ಲಿಪ್ ಹಾಕ್ಬೇಕು. ಲಾಕ್ ಮಾಡಿಬಿಡ್ಬೇಕು. ಅದಕ್ಕೆ ಲಾಕ್ ಮಾಡಿ ಕ್ಲಾತ್ ಎಲ್ಲ 4 ಕಡೆ ಎಲ್ಲ ಕಡೆ ಕ್ಲಾತು ಸರಿ ಮಾಡ್ಕೋಬೇಕು. ಸರಿ ಮಾಡಿಕೊಂಡು ಚಿಕ್ಕ ನೆಕ್ಕುಗಳಾದರೆ ನೀವು ವಿಲೇಜಸಲ್ಲಿದ್ದರೆ ಮಾತ್ರ ಚಿಕ್ಕ ನೆಕ್ಕಿಗೆ ಒಂದೇ ಸರ್ತಿ ಹಾಕ್ಬೋದು. ಎಷ್ಟು ಚಿಕ್ಕ ನೆಕ್ ಅಂದರೆ 1 ಇಂಚಲ್ಲಿ ವರ್ಕ್ ಇರಬೇಕು. ಬಿಡ್ತಲ್ಲಿ ಉದ್ದದಲ್ಲಿ ಒಂದು 9.5 ಬರುತ್ತೆ, 9.5 10 ಇಂಚು ಬರುತ್ತೆ. ಮಧ್ಯದಲ್ಲಿ ಗ್ಯಾಪ್ ಬಂದುಬಿಟ್ಟು 6.5 ಇಂಚು ಬರುತ್ತೆ ಇದಕ್ಕೆ. ಇವಾಗ ಇದು ನಾನು ನೋಡ್ತಾ ಇದ್ದೀನಿ ಈ ಮಧ್ಯದಲ್ಲಿ ಇದು ಯಾರೋ ಮಾರ್ಕ್ ಕೊಟ್ಟಿದ್ದಾರಲ್ಲ, ಇದು ಏನು ಗೊತ್ತಾ, 4 ಕಡೆ ಮಾರ್ಕ್ ಕೊಟ್ಟಿದ್ದಾರಲ್ಲ, ಎಷ್ಟು ದೂರ ಇದು ಮಿಷಿನು ವರ್ಕ್ ಆಗುತ್ತಾ ಅನ್ನೋದು ಒಂದು ನಾನು ಮಾರ್ಕ್ ಹಾಕಿ ನೋಡ್ಕೊತಾ ಇದ್ದೀನಿ. ನನಗೆ ಎಷ್ಟು ಬೇಕು ಅಷ್ಟು ಇದರಲ್ಲಿ ನಾವು ಸೆಟ್ಟಿಂಗ್ ಮಾಡ್ಕೋಬೋದು. ಆ ಥರ ಇದು ತೋರಿಸುತ್ತೆ, ಇಷ್ಟು ನಿಮ್ಮದು ವರ್ಕ್ ಬರುತ್ತೆ, ಇಷ್ಟು ದೂರ ಅಂತ ತೋರಿಸುತ್ತೆ. ಈ ಥರ ಇದನ್ನು ಸೆಟ್ ಮಾಡ್ಕೊಂಡ್ಮೇಲೆ ನಮಗೆ ಓಕೆ, ನಮ್ಮ ಮಾರ್ಕ್ ಹತ್ರ ಈ ವರ್ಕ್ ಬರ್ತಾಯಿದೆ ಅಂದರೆ ನಾವು ಅದನ್ನು ಆನ್ ಮಾಡ್ಕೊಬೋದು. ಇಲ್ಲಾಂದರೆ ತಿರ್ಗಿ ಮತ್ತೆ ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗುತ್ತೆ. ನಾನೆಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ತಿರ್ಗಿ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಕರೆಕ್ಟಾಗಿ ಸೆಟ್ ಆಗಿತ್ತಂದರೆ ಓಕೆ, ಇಲ್ಲಾಂದರೆ ಮತ್ತೆ ನಾನು ಮತ್ತೆ ಸೆಟ್ಟಿಂಗಲ್ಲಿ ಹೋಗಿ ಅದನ್ನು ಸೆಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿರಿ. ಇದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ, ಒಂದು ಹೆಂಗೆ ಡಬಲ್ ಮಾಡ್ಕೋದು ಹೆಂಗೆ, ಅದ್ರ ಸಿಂಗಲ್ ಮಾಡೋದು ಹೆಂಗೆ, ಟೋಟಲ್ ಇವೆಲ್ಲರ ಮೆಕ್ಯಾನಿಕ್ ಬಂದು ನಿಮಗೆಲ್ಲ ಹೇಳ್ಕೊಡ್ತಾರೆ. ಒಂದೇ ಸರ್ತಿ ಕಲರ್ ಕಾಂಬಿನೇಷನ್ ಹೆಂಗೆ ಮಾಡ್ಕೋಬೇಕು, ಇದೆಲ್ಲ ಪ್ರೊಸೆಸಿಂಗ್ ಇರುತ್ತೆ. ಇವೆಲ್ಲನೂ ಮೆಕ್ಯಾನಿಕ್ ಬಂದು ನಿಮಗೆಲ್ಲ ತಿಳಿಸ್ತಾರೆ. ಇದಕ್ಕೊಂದು ಸ್ವಲ್ಪ ಟ್ರೈನಿಂಗೂ ಕೊಡ್ತಾರೆ ಅವರು, ಈ ಥರ ಮಿಷಿನ್ಗಳು ತೊಗೋಬೇಕಾದ್ರೆ. ಈಗ ನಾನು ಸ್ವಲ್ಪ ಜರಿನೂ ಯೂಸ್ ಮಾಡ್ತೀನಿ. ಜರಿ ಯೂಸ್ ಮಾಡೋದ್ರಿಂದ ತೊಂದರೆ ಏನು ಬರೋಲ್ಲ, ನಾರ್ಮಲಾಗಿ ಯೂಸ್ ಮಾಡ್ಬೋದು. ಜರಿ ಯೂಸ್ ಮಾಡಿದಾಗ ಸ್ವಲ್ಪ ಥ್ರೆಡ್ ಟೆನ್ಷನ್ಸ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ. ನಾನು ಮ್ಯಾಕ್ಸಿಮಮ್ ಎಲ್ಲದಕ್ಕೂ ಜರಿ ಥ್ರೆಡ್ ಯೂಸ್ ಮಾಡ್ತೀನಿ. ನನಗೇನು ಪ್ರಾಬ್ಲಮ್ ಆಗೋಲ್ಲ. ಒಂದು 6 ಮಂತ್ ಒನ್ಸು ಸಣ್ಣ ಪುಟ್ಟ ಪ್ರಾಬ್ಲಮ್ ಬರುತ್ತೆ, ಓಕೆ, ಅದು ನಾರ್ಮಲಾಗಿ ಎಲ್ಲ ಮಿಷಿನ್ಗಳಿಗೆ ಬರೋದೆ. ಅದೇ ಥರನೇ ಇದಕ್ಕೆ ಇವಾಗ ನೋಡಿ ಜರಿ ಥ್ರೆಡ್ ಯಾವ ಥರ ಯಾರೋ ಮಾರ್ಕ್ಲಿಂದ ತೊಗೋಬೇಕನ್ನೋ ತೋರಿಸಿದ್ದಾರೆ. ಅದ್ರ ಪ್ರಕಾರನೇ ಥ್ರೆಡ್ ತೊಗೊಂಡ್ಬಿಟ್ಟು ಜರಿನೇ ಹಾಕ್ತಾಯಿದ್ದೆ ಸ್ಟಾರ್ಟಿಂಗ್. ನಾನು ಜರಿ ಹಾಕಿ ನೀಡಲ್ಗೆ ಜರಿ ಥ್ರೆಡ್ ಹಾಕ್ಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ನೀವು ಮಿಷಿನ್ ತೊಗೊತೀರಾ ಇಲ್ಲ ಅನ್ನೋದು ಕೂಡ ತೊಗೋಬೋದಾ ಅಂತಲೇ ಹೇಳಿದ್ದಾರೆ. ಅದು ನೀವು ತೊಗೊತೀರಾ ಅದು ನಿಮ್ಮ ಇಷ್ಟ. ಯಾಕಂದರೆ ನಿಮ್ಮ ವಿಲೇಜಲ್ಲಿ ನೀವು ಒಂದು ಮಿಷಿನ್ ವರ್ಕ್ ಒಂದೇ ಮಾಡ್ತೀನಿ ಅಂದರೆ ಮಾತ್ರ ತೊಗೋಬೋದು. ಇಲ್ಲ ನಾನು ಟೈಲರಿಂಗ್ ಮಾಡ್ತಾ ಮತ್ತು ಇದು ಮಿಷಿನ್ ಕೂಡ ನಡೆಸ್ತೀನಿ ಅಂದರೆ ಮಾತ್ರ ಎರಡೂ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಒಂದೇ ಮಾಡ್ತೀನಿ ಅನ್ನೋರು ದೊಡ್ಡ ಮಿಷಿನ್ ತೊಗೋಬೋದು, ಇದೇನು ಅಷ್ಟು ಯೂಸ್ ಇಲ್ಲ. ಎರಡೂ ಮ್ಯಾನೇಜ್ ಮಾಡ್ತೀನಿ, ನನಗೆ ಸಣ್ಣ ಪುಟ್ಟದ್ದು ಬಂದರೆ ಸಾಕಪ್ಪ ಅನ್ನೋರಿಗೆ ಈ ಮಿಷಿನ್ ಯೂಸ್ ಆಗುತ್ತೆ. ಇದು ನೋಡಿರಿ ಎಲ್ಲಿವರೆಗೂ ಆಗುತ್ತೋ ವರ್ಕ್ ಅಲ್ಲಿ ತೋರಿಸುತ್ತೆ. 2 ಸೈಡ್ ಅಂದರೆ 4 ಭಾಗಲಿಂದ 4 ಭಾಗನ ಸೆಟ್ ಮಾಡಿದ್ದೀನಿ ವರ್ಕು. ನಾನು ಸೆಟ್ ಮಾಡ್ಕೊಂಡು ಸ್ವಲ್ಪ ಇದಕ್ಕೆ ಟ್ರೈನಿಂಗ್ ತೊಗೊಳ್ಳೇಬೇಕಾಗುತ್ತೆ, ಅಷ್ಟು ಬೇಗ ಬರೋಲ್ಲ. ಇದು ಎಲ್ಲನೂ ಆಪ್ಷನ್ಸ್ ಇರ್ತವೆ. ಲ್ಯಾಪ್ಟಾಪಲ್ಲಿ ಹೆಂಗೆ ಆಪ್ಷನ್ಸ್ ಇರ್ತವೆ, ಇದರಲ್ಲಿ ಕೂಡ ಹಂಗೆ ಥರನೇ ಆಪ್ಷನ್ಸ್ ಇರ್ತವೆ. ಎಲ್ಲ ನಾವು ಸೆಟ್ಟಿಂಗ್ ಮಾಡ್ಕೋಬೇಕು. ಇದು ನೋಡಿರಿ ಫುಲ್ ಡಿಸೈನೇ ಹಾಕ್ತಾಯಿದ್ದೀನಿ ನಾನು. ಈ ಡಿಸೈನ್ಗೆ ನಾನು ಒಂದು 500 ರೂಪಾಯಿ ಚಾರ್ಜ್ ಮಾಡಿದ್ದೀನಿ ಅಷ್ಟೇ. ಇದು ನನಗೆ ಎಲ್ಲ ವರ್ಕ್ ಸೇರಿ 1 ಅವರಲ್ಲಿ ಆಗುತ್ತೆ ಅಷ್ಟೇ. ನಾನು ಯಾಕಂದರೆ ಕಟಿಂಗ್ ಮಾಡ್ತಾ ನಾನು ಪಕ್ಕದಲ್ಲೇ ಕಟಿಂಗ್ ಟೇಬಲ್ ಇದೆ, ಕಟಿಂಗ್ ಮಾಡ್ತಾ ನಾನು ಈ ವರ್ಕ್ ಹಾಕ್ತೀನಿ. ಕರೆಕ್ಟು ಇದೇ ವರ್ಕ್ ಅಂತ ನಾನು ಮಾಡೋಕ್ಕೆ ಹೋಗಲ್ಲ. ನನಗೆ ಆ ಕಡೆ ಈ ಕಡೆ ಅಂದ್ರೆ ಕೂಡ ತಿಂಗಳಿಗೆ ಒಂದು 25,000 30,000 ರೂಪಾಯಿ ಇನ್ಕಮ್ ಈ ಮಿಷಿನ್ಲಿಂದ ಬರುತ್ತೆ. ನಾನು ದೊಡ್ಡ ಮಿಷಿನ್ಗೆ ಮ್ಯಾನೇಜ್ ಮಾಡೋದು ಆಗೋದು. ಯಾಕಂದರೆ 2 ಕಟಿಂಗು, ಕಸ್ಟಮರು ಮತ್ತು ಮಿಷಿನ್ ಹ್ಯಾಂಡಲ್ ಇವೆಲ್ಲ ಆಗೋಲ್ಲ. ಮಾಡಿದ್ರೆ ಒಂದೇ ಮಾಡ್ಬೋದು, 2 ಮಾಡೋಕ್ಕಾಗಲ್ಲ ನನ್ನಿಂದ ಅಂತ ನಾನು ಒಂದೇ ತೊಗೊಂಡಿನಿ, ಚಿಕ್ಕ ತೊಗೊಂಡಿನಿ. ನೋಡಬೇಕು ಫ್ಯೂಚರಲ್ಲಿ ತೊಗೋಬೋದು. ದೊಡ್ಡ ಮಿಷಿನ್ ಕೂಡ ಹೇಳೋಕ್ಕೆ ಬರೋಲ್ಲ, ಬಟ್ ಇಲ್ಲಿಗೆ ಮಾತ್ರ ಇದೊಂದೇ ತೊಗೊಂಡಿನಿ. ಇದು ತೊಗೊಂಡು ಕೂಡ ನಾನು ಇವಾಗ 5 ವರ್ಷ ಮೇಲೆ 2017 ಮಿಷಿನ್ ರನ್ನಿಂಗ್ ಮಾಡ್ತಾಯಿದ್ದೀನಿ. ಒಂದು ಮಿನಿಮಮ್ ಏನಿಲ್ಲ ಅಂದರೆ ಕೂಡ ಈ ಕಡೆ ಒಂದು 5 ಆ ಕಡೆ ಒಂದು 2 ಅಂದರೆ 7 ವರ್ಷದಿಂದ ಈ ಮಿಷಿನ್ ರನ್ನಿಂಗ್ ಮಾಡ್ತಾಯಿದ್ದೀನಿ. ನನಗೆ ಎಂಥ ಪ್ರಾಬ್ಲಮ್ ಬಂದಿಲ್ಲ. ನೀವು ತೊಗೋಬೇಕಾದ್ರೆ ಈ ಮಿಷಿನ್ ಇಲ್ಲ ಸದ್ಯಕ್ಕೆ ಈಗ 550ಗೆ ತೊಗೋಬೋದು. ಅದರಲ್ಲಿ ಚೆನ್ನಾಗಿ ವರ್ಕ್ ಹಾಕ್ಬೋದು. ನಮ್ಮ ರಿಲೇಷನ್ ಒಬ್ಬರು ಗುಲ್ಬರ್ಗದಲ್ಲಿರ್ತಾರೆ. ಅವರು 2 ಮಿಷಿನ್ ಇವು ಇಟ್ಕೊಂಡು ರನ್ನಿಂಗ್ ಮಾಡ್ತಾಯಿದ್ದಾರೆ. ಯಾಕಂದ್ರೆ ದೊಡ್ಡ ಮಿಷಿನ್ ತೊಗೊಂಡ್ರೆ ಸ್ಪೇಸು ಬೇಕು, ಅದಕ್ಕೆ
ಮ್ಯಾನೇಜ್ ಮಾಡಬೇಕು, ಅದ್ರ ಒಂದು ಮಿಷಿನ್ ಮ್ಯಾನೇಜ್ ಮಾಡೋದು ತುಂಬ ಇದಾಗುತ್ತೆ ಅಂತಂದು ಇಂಥವೆರಡು ಮಿಷಿನ್ ಮೇಲೆ ಅವರು ಸ್ವಲ್ಪ ಹ್ಯಾಂಡ್ ವರ್ಕ್ ಟಚ್ ಇದೆ. ಸೊ ಅವ್ರನ್ನ ಈ ವರ್ಕ್ ಹಾಕ್ಕೊಂಡು ನೀಟಾಗಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ ನೋಡಿರಿ. ಈ ಥರ ನಾನು ಈ ವರ್ಕಿಗೆ ಮಾತ್ರ ನಾನು 500 ಚಾರ್ಜ್ ಮಾಡಿದ್ದೀನಿ. ಈ ಥರ ಎರಡು ಹಾಕ್ಬೋದು ಡೈಲಿ ವರ್ಕ್ ನಾವು ಆರಾಮ್ಸೆ. ಇದಕ್ಕೆ ಮಿಷಿನ್ ಸ್ಟ್ಯಾಂಡ್ ಇದೆಯಲ್ಲ, ಬ್ಯಾಕ್ ಸೈಡ್ ಸ್ಟ್ಯಾಂಡ್, ನಾನೇ ಓನಾಗಿ ಫಿಟ್ ಮಾಡಿಸಿದ್ದೀನಿ ಮೆಕ್ಯಾನಿಕ್ ಹತ್ರ. ಇದು ಥ್ರೆಡ್ ಈ ಥರ ತೊಗೊಂಡ್ಬಿಟ್ರೆ ಇದಕ್ಕೇನಾಗುತ್ತೆ ಅಂದರೆ ನೀಟಾಗಿ ಥ್ರೆಡ್ ಕಟ್ಟಿಂಗ್ ಆಗೋಲ್ಲ, ಥ್ರೆಡ್ಡು ಈ ಥರ ಲೂಸಾಗಿ ಬರೋಲ್ಲ, ಸೊ ನೀಟಾಗಿ ಬರುತ್ತೆ ಅಂತ ನಾನೇ ಇದಕ್ಕೆ ಮಿಷಿನ್ಗೆ ಫಿಟ್ ಮಾಡಿಸ್ಕೊಂಡು ಈ ಥರ ವರ್ಕ್ ಕಂಪ್ಲೀಟ್ ಆಯ್ತು ನೋಡಿರಿ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಂತು, ಆ ಗ್ಯಾಪಲ್ಲಿ ಚಿಕ್ಕ ಫ್ಲವರ್ ಹಾಕೋಣ ಅಂತ ಮತ್ತೆ ಬೇರೆ ಸೆಟ್ಟಿಂಗ್ ಮಾಡಿ ಒಂದು ಫ್ಲವರು ತೊಗೊಂಡಿದ್ದೀನಿ. ಆ ಫ್ಲವರ್ ಹಾಕ್ತಾಯಿದ್ದೀನಿ ನೋಡ್ರಿ. ಅದಕ್ಕೆ ಒಂದು ಫ್ಲವರ್ ಹಾಕ್ಬಿಟ್ಟು ಮ್ಯೂಸಿಕ್ ಸ್ಟಾರ್ಟ್ ಮಾಡಿಕೊಂಡು ನೀಟಾಗಿ ಆ ಫ್ಲವರ್ ಹಾಕಾಯಿತು. ಟೋಟಲ್ ವರ್ಕ್ ಕಂಪ್ಲೀಟ್ ಆಯ್ತು ನನಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.